ಪ್ರಾರ್ಥನೆ ಅನ್ನೋದು ಸಿಂಪಲ್ ಆಗಿ ಹೇಳೋದಾದರೆ ಇಷ್ಟೇ, ಬೀಯಿಂಗ್ ವಿತ್ ಗಾಡ್, ನಾಟ್ ಡೂಯಿಂಗ್ ಸಮಥಿಂಗ್. ಇಟ್ಸ್ ಸಿಂಪ್ಲಿ ಬೀಯಿಂಗ್ ವಿತ್ ಗಾಡ್, ಸಿಂಪ್ಲಿ ವಾಕಿಂಗ್ ವಿತ್ ಗಾಡ್. ದೇವ್ರ ಜೊತೆಲಿ ಇರೋದು, ದೇವ್ರ ಜೊತೆಲಿ ನಡೆಯೋದು. ಎಷ್ಟು ಚೆನ್ನಾಗಿರುತ್ತೆ ದೇವ್ರ ಜೊತೆಲಿ ನಡೆಯೋದು. ಇವತ್ತು ನಮ್ಮ ಜೀವನದಲ್ಲಿ ಸಮಾಧಾನ ಯಾಕಿಲ್ಲ ಗೊತ್ತಾ? ನೀವು ದೇವ್ರ ಜೊತೆಗೆ ನಡೀತಾ ಇಲ್ಲ. ಅದಕ್ಕೇನೆ ಪ್ರಾರ್ಥನೆ ಮಾಡ್ತಾ ಇಲ್ಲ ಅಂತ ಹೇಳ್ತಾ ಇಲ್ಲ. ಪ್ರಾರ್ಥನೆ ಎಲ್ಲರೂ ಪ್ರಾರ್ಥನೆ ಪಂಡಿತರೇ ಇದ್ದೀರಿ ಬಿಡಿ. ಇಲ್ಲಿ ನೀವು ದೇವರ ಜೊತೆಗೆ ನಡೆದಿದ್ದೆ ಆದರೆ ನಿಮಗೆ ನೆಮ್ಮದಿ ಇರುತ್ತೆ. ಯಾಕೆ ಅಂದರೆ ನೀವು ದೇವ್ರ ಜೊತೆಗೆ ನಡೆಯುವಾಗ ದೇವ್ರು ನಿಮ್ಮ ಜೊತೆಗೆ ಏನು ಮಾತಾಡ್ತಾರೆ ಗೊತ್ತಾ? ಬೇರೆಯವ್ರ ವಿಷಯ ಮಾತಾಡೋದಿಲ್ಲ, ಥರ್ಡ್ ಪರ್ಸನ್ ವಿಷಯ ಮಾತಾಡೋದಿಲ್ಲ, ಅಥವಾ ನಿನ್ನ ಸ್ವಾರ್ಥದ ವಿಷಯ ಮಾತಾಡೋದಿಲ್ಲ. ನೀನು ದೇವ್ರ ಜೊತೆಗೆ ನಡೆಯುವಾಗ ದೇವರು ಏನು ಮಾತಾಡ್ತಾರೆ ಅಂದರೆ ಅವರ ಮೈಂಡಲ್ಲಿ ಏನಿದೆಯೋ ಅದನ್ನ ನಿನ್ನ ಜೊತೆಗೆ ಹಂಚ್ಕೊಳ್ತಾರೆ. ನಿನ್ನ ಜೊತೆಯಲ್ಲಿ ದೇವರು ನಡೀಲಿಕ್ಕೆ ಅವರೇ ಇಷ್ಟಪಟ್ಟು ನಿನ್ನ ಜೊತೆಗೆ ಬರುವಾಗ ಅವ್ರು ಏನು ಓಪನ್ ಮಾಡ್ತಾರೆ ಅಂದರೆ ಅವರಿಗೆ ನಿನ್ನ ಕುರಿತಾಗಿ ಇರುವ ಹಿತಕರವಾದ, ಪ್ರೇಷಿಯಸ್ ಆದ, ದೈವಿಕವಾದ, ಶ್ರೇಷ್ಠವಾದ ಯೋಜನೆಗಳನ್ನು ನಿನಗೆ ಪ್ರಕಟಪಡಿಸಿಕೊಡ್ತಾರೆ. ಆಗ ನಿನಗೇನಾಗುತ್ತೆ? ಆಗ ನಿನಗೆ ತುಂಬ ಸಂತೋಷ ಆಗುತ್ತೆ. ಯು ವಿಲ್ ರಿಜಾಯ್ಸ್. ನೀನು ಸಂತೋಷ ಪಡ್ತೀಯ, ನಿನಗೆ ತುಂಬ ಆನಂದಭರಿತವಾಗಿ ಜೀವಿಸ್ಲಿಕ್ಕಾಗುತ್ತೆ.